ಇವತ್ತು 25 ವರ್ಷ ಆದ್ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಕೋಟಿಗೊಬ್ಬ ರಿಲೀಸ್ ಮಾಡಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ನಟ ಅಂದ್ರೆ ಡಾಕ್ಟರ್ ವಿಷ್ಣು ಸರ್ ಅವರು. ಇವತ್ತು ಕೋಟಿಗೊಬ್ಬ ಚಿತ್ರ ರಿಲೀಸ್ ಆಗಿರ್ತಾರೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಎಲ್ಲ ಕನ್ನಡಿಗರು ಭಾರಿ ಸಂತೋಷ ಸರ್. ಮತ್ತೆ ನೋಡ್ಬೇಕು ಅಂದ್ರೆ ಇನ್ನೊಂದು ಸರಿ ನೋಡ್ಬೇಕು ಅಂತ ಇದೆ. ಮಹಾನ್ ಕಲಾವಿದ ಸರ್ ನಾವು ಕಳ್ಕೊಂಡ್ಬಿಡ್ತೀವಿ. ಇವತ್ತಿನ ಸಂಬಳದಲ್ಲಿ ಭಾರಿ ಖುಷಿ ಪಡ್ತಾ ಇದ್ದೀವಿ ಸರ್. ಈಗ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರಿ ಅಂತ, ಯಾಕಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅಂದ ತಕ್ಷಣ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿರೋದು. ಹೌದು, ಫ್ಯಾಮಿಲಿ ಕುತ್ಕೊಂಡ್ ಮೂವಿ ಎಲ್ರು ನೋಡ್ತಾ ಇದ್ರು. ಸೂರ್ಯವಂಶ, ಯಜಮಾನ, ಕರ್ಣ ಇವೆಲ್ಲ ನೋಡಂತ ಅದ್ಭುತ ಚಿತ್ರಗಳು ಸರ್. ಆ ಚಿತ್ರಗಳು ನೋಡ್ತಾ ಇದ್ರಿಂದ ಮತ್ತೆ ನೋಡ್ಬೇಕು ಅಂತ ಬಹಳ ಖುಷಿ ಆಗ್ತಿದೆ. ಓಕೆ, ಅಂದ್ರೆ ಈಗ ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಆಯ್ತು ಸರ್. ಇನ್ನು ಯಾವ್ದೆಲ್ಲ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಅದು ಮತ್ತೊಬ್ಬ ಸೂರ್ಯವಂಶ, ಯಜಮಾನ ಮತ್ತು ಒಳ್ಳೊಳ್ಳೆ ಚಿತ್ರಗಳಿಗೆ ಬಂದ್ರೆ ಮತ್ತೆ ನೋಡೋಕೆ ಜನಗಳಿಗೆ ಖುಷಿ ಆಗುತ್ತೆ ಸರ್. ಭಾಳ ಜನಗಳಿಗೆ ಖುಷಿ ಆಗುತ್ತೆ. ಓಕೆ, ಆಯ್ತು ಸರ್. ಥ್ಯಾಂಕ್ ಯು. ಮಾತಾಡ್ತೀರಾ? ಮತ್ತು ಪ್ರಸನ್ನ ಥಿಯೇಟರ್ ಮುಂದೆ ಹಬ್ಬದ ವಾತಾವರಣ ಇದೆ, ಏನಂತ? ನಮ್ಮ ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅವರವರ ಮನೆ ದೇವರಾಗಿ ಹುಟ್ಟಿರುವ ಈ ಸಾಹಸ ಸಿಂಹ ವಿಷ್ಣುವರ್ಧನ್ ಕರ್ನಾಟಕ ರತ್ನ ನಮ್ಮ ಅಭಿಮಾನಿಗಳ ಮನದಲ್ಲಿ ಹೃದಯಪೂರ್ವಕವಾಗಿ ಶಾಶ್ವತವಾಗಿ ಅವರು ಯಾವತ್ತೂ ಇದಾಗಿಲ್ಲ, ನಮ್ಮ ಹೃದಯದಲ್ಲಿದ್ದಾರೆ. ಎಲ್ಲ ವಿಷ್ಣು ಅಭಿಮಾನಿಗಳಿಗೂ, ಎಲ್ಲ ಇಂಡಿಯನ್ ಫ್ಯಾನ್ಸ್ ಅಭಿಮಾನಿಗಳು ಹೊರದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ವರ್ಲ್ಡ್ ವಿಷ್ಣುವರ್ಧನ್ ಅಂದ್ರೆ ಅದು ಒಬ್ಬ ನಟ ಮಾತ್ರ ಸಾಧ್ಯ, ಇನ್ಯಾರು ಸಾಧ್ಯ ಇಲ್ಲ. ಇವತ್ತು ಪ್ರಸನ್ನ ಥಿಯೇಟರ್ ಮುಂದೆ ಹಬ್ಬನೇ ಮಾಡ್ತಿದ್ದಾರೆ, ಏನ್ ಹೇಳ್ತೀರಾ ಹಬ್ಬದ ಬಗ್ಗೆ? ಸರ್, ಈ ಒಂದು ಹಬ್ಬ ಈ ಒಂದು ಜನರೇಷನ್ಗೆ ಮುಗಿಯುವಂಥದ್ದಲ್ಲ. ಇನ್ನು ಮುಂದೆ ಸೂರ್ಯಚಂದ್ರ ಇರೋವರೆಗೂ ಇವರ ಅಭಿಮಾನಿಗಳು ಈ ಅಭಿಮಾನ ಈ ರಾಜ್ಯದಲ್ಲಿ ಹೀಗೆ ಇರುತ್ತೆ ಅಂತ ನನ್ನ ಆಸೆ. ಇದೇ ರೀತಿ ಅವರ ಎಲ್ಲಾ ಚಿತ್ರಗಳು ರಿಲೀಸ್ ಆಗ್ಲಿ ಅಂತ. ಸರ್ ಹೇಳಿ, ಇವತ್ತು ಬಂದ್ಬಿಟ್ಟು ಪ್ರಸನ್ನ ಥಿಯೇಟರ್ ಅಲ್ಲಿ ಹಬ್ಬನೇ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಹಬ್ಬದ? ಸರ್, ಸ್ವರ್ಗ ಇದೆ, ಹಬ್ಬ ಅಲ್ಲ, ಸ್ವರ್ಗ ಇದೆ ಜೀವನದಲ್ಲಿ. ವಿಷ್ಣುವರ್ಧನ್ 2001 ನಾವು ನೋಡಿತಿಲ್ಲ, ಈ 2020 ಒಳ್ಳೆ ಫಿಲ್ಮ್ ಮಾಡಿದ್ವಿ, ರಿಲೀಸ್ ಮಾಡಿದ್ವಿ. ನನ್ನ ಮಗಳ ಹೆಸರು ವಿಷ್ಣುವರ್ಧನ್ ಅಂತ ಇಟ್ಟಿನಿ. ನಾನು ತಂದೆ ತಾಯಿ ಎಷ್ಟು ಗೌರವ ಕೊಡ್ತೀನಿ, ವಿಷ್ಣುವರ್ಧನ್ ಅಷ್ಟು ಗೌರವ ಕೊಡ್ತೀನಿ. ಸಂತೋಷ. ಹಬ್ಬ ಇವತ್ತು ದಸರಾ, ಉಗಾದಿ, ನಾಗರಾಮ, ಸಂಕ್ರಾಂತಿ ಅದ, ಆದ್ರೆ ಇವತ್ತು ಹಬ್ಬ ವಿಷ್ಣುವರ್ಧನ್ 600 ಕಿಲೋಮೀಟರ್ ಯಾತ್ರಿಯಿಂದ ಬಂದಿದ್ರು ಎಲ್ಲ ಫ್ಯಾಮಿಲಿ ನೋಡ್ಕೊಂತ ಫಿಲ್ಮ್ ನೋಡಕ್ಕೆ. ಬಹಳ ಸಂತೋಷ ಆಗ್ತದೆ ನಮ್ಗೆ, ಖುಷಿ. 100 ಅಡಿ ಕಟ್ಟಡ ಕೊಟ್ಟಿದ್ದಾರೆ ಸುರೇಶ್ ಬಾಬು ಅವರು. ಓಕೆ, ಅಂದ್ರೆ ಈಗ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಿಮ್ಮ ಮಗನಿಗೆ ವಿಷ್ಣುವರ್ಧನ್ ಅಂತ ಹೆಸರಿಟ್ಟಿದ್ರೆ ಏನು ಅಂತ? ಹೌದು ಸರ್, ನಮ್ಮ ಮಗನ ಹೆಸರು ವಿಷ್ಣುವರ್ಧನ್ ಅಂತ ಇಟ್ಟಿದ್ದೀನಿ. ಒಂದು ಅಭಿಮಾನಿ, ನಾನು ನಾಳೆ ಮುಂದೆ ತಲೆಮಾರಿ ನನ್ನ ಮಗನ ಹೆಸರು ಅಂತ ಹೇಳಿ ವಿಷ್ಣುವರ್ಧನ್ ಹೆಸರು ಇಟ್ಟಿದ್ದೀನಿ ಸರ್. ಓಕೆ, ಅಂದ್ರೆ ಈಗ ಕೋಟಿಗೊಬ್ಬ ರಿಲೀಸ್ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಕೋಟಿಗೊಬ್ಬ ಅಲ್ಲ, ಇನ್ನೊಂದು ಈ ತರ ಯಾರು ಹಿಂದೆ ಬರಲ್ಲ ಮುಂದೆ ಬರಲ್ಲ ಸರ್. ವಿಷ್ಣುವರ್ಧನ್ ತಾದನೆ ಇನ್ನೊವರೆಗೆ ಯಾರು ಹುಟ್ಟಲ್ಲ ಮುಂದೆ ಮಾಡಲ್ಲ ಸರ್. ರವಿಕುಮಾರ್ ಅಂತ ಹೇಳಿ ಯಾದಗಿರಿ ಜಿಲ್ಲೆಯಿಂದ. ಓಕೆ ಮ್ಯಾಮ್, ಹೇಳಿ, ಇವಾಗ ಮಗನಿಗೆ ವಿಷ್ಣುವರ್ಧನ್ ಅಂತ ಹೆಸರಿಟ್ಟಿದ್ದೀರಾ, ಎಷ್ಟು ಖುಷಿ ಆಗುತ್ತೆ ಅಂತ? ತುಂಬಾ ಖುಷಿ ಆಗುತ್ತೆ ಸರ್. ಓಕೆ, ಅಂದ್ರೆ ನಿಮ್ಮ ಯಜಮಾನ್ರು ಬಂದ್ಬಿಟ್ಟು ವಿಷ್ಣುವರ್ಧನ್ ಫ್ಯಾನ್ ಅಂತನಾ? ಹಾ ಸರ್, ಅವ್ರು ಫುಲ್ ಚಿಕ್ಕ ವಯಸ್ಸಿಂದ ವಿಷ್ಣುವರ್ಧನ್ ಫ್ಯಾನ್. ಓಕೆ, ಅದಕ್ಕೆ ನಮ್ಮ ಮಗನಿಗೂ ವಿಷ್ಣುವರ್ಧನ್ ಹೆಸರು ಇಟ್ಟಿದ್ವಿ, ವಿಷ್ಣುವರ್ಧನ್ ಅಂತ. ಫ್ಯಾಮಿಲಿ ಸಮೇತ ನೋಡಕ್ಕೆ. ಓಕೆ, ಥ್ಯಾಂಕ್ ಯು. ಸರ್ ಹೇಳಿ, ಇವತ್ತು ಕೋಟಿಗೊಬ್ಬ ರಿಲೀಸ್ ಇದೆ, ಫುಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಬಾಸ್ ಕೋಟಿಗೊಬ್ಬ ಅಲ್ಲ ಸರ್, ಕೋಟಿಗಿನ್ನ ಹೆಚ್ಚು ಸರ್. ಅವರು ದೇವ್ರು ಸರ್. ದೇವ್ರ ಮುಂದೆ ಯಾರು ಮಾತಾಡಕ್ ಆಗಲ್ಲ, ಮಾತಾಡಕ್ಕೂ ಇನ್ನು ಮುಂದೆ ಬರೋದು ಇಲ್ಲ. ಆಯ್ತಾ? ಈಗ ವಿಷ್ಣುವರ್ಧನ್ ಸರ್ ಅಂದ್ರೆ ಕೋಟಿಗೊಬ್ಬ ಅಂತ ಅಂದ್ರೆ ಅವ್ರು ಒಬ್ರೇ ಅಂತನಾ? ಅವ್ರೊಬ್ರೇ ಸರ್. ನಿಜವಾಗಿ ಹೇಳ್ಬೇಕಂದ್ರೆ ಕನ್ನಡ ಇಡೀ ನಟ ಅಂದ್ರೆ ಅವ್ರೊಬ್ರೇ ಸರ್. ಚಾಲೆಂಜಿಂಗ್ ಅಂದ್ರೆ ಅವ್ರೊಬ್ರೇ. ಇವತ್ತು ರನ್ನಿಂಗ್ ಅಲ್ಲಿ ಇರೋದು ಅಂದ್ರೆ ನಮ್ಮ ಡಾಕ್ಟರ್ ವಿಷ್ಣು ಅವರೊಬ್ರೇ ಇರೋದು ಸರ್. ಸಿಂಹ ಅಂದ್ರೆ ಅವರೇ ಸರ್. ಕೋಟಿಗೊಬ್ಬ ಮಹಾರಾಜ ವಿಷ್ಣು ವರಾಜ್ಕಿ ಅಂದ್ರೆ ಅವ್ರೊಬ್ರೇ. ಯಾಕಂದ್ರೆ ಮೈಸೂರಿನ ಹುಲಿ ಅವರು. ಎಲ್ರು ಹೇಳೋದೇನಪ್ಪ ಅಂತಂದ್ರೆ, ಈಗ ದಾದಾ ಮೂವಿ ಬಂದ್ರೆ ಸಾಕು, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿಗಳಿರುತ್ತೆ ಅಂತ. ಹೌದು ಸರ್, ಎಲ್ಲ ಫಿಲಮ್ ಅಷ್ಟೇ ಸರ್. ಯಾರು ಬರೀ ಜನ್ಸೆ ಬಂದು ನೋಡ್ಬೇಕು ಅಂತಲ್ಲ, ಫುಲ್ ಫ್ಯಾಮಿಲಿ ಬಂದು ನೋಡ್ಬೇಕು. ಇಂಟಿಮೇಟ್ ಚೆನ್ನಾಗಿರುತ್ತೆ ಸರ್. ಬಾಸ್ ಫಿಲಮ್ ಅಂದ್ರೆ ಫಸ್ಟಿನ ಕೊನೆ ಗಂಟ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಸರ್ ನಮ್ಮ ಬಾಸ್. ಅವ್ರ ಬಗ್ಗೆ ಇನ್ನೊಂದು ಮಾತಾಡಕ್ಕೆ ಇಲ್ಲ. ಓಕೆ, ಗಂಜಲಿಂದ ಬಂದಿದೆ ಡಾಕ್ಟರ್ ವಿಷ್ಣು ಕೋಟಿಗೊಬ್ಬ ವಿಷ್ಣುವರ್ಧನ್ ಜೈ. ಸಾಹಸ ವಿಷ್ಣುವರ್ಧನ್ ಅಪ್ಪಾಜಿಗೆ ಜಾಗ ಕೊಡ್ಸಿ, ಅದೇ ನಿಮ್ಮನ್ನ ಕೇಳ್ತಾ ಇದ್ದೀವಿ, ಕಣೆ ಪ್ರಾರ್ಥನೆಯಿಂದ ಕೇಳ್ತಾ ಇದ್ದೀವಿ. ಕೋಟಿಗೊಬ್ಬ ವಿಷ್ಣುವರ್ಧನ್ಗೆ, ಕೋಟಿಗೊಬ್ಬ ವಿಷ್ಣುವರ್ಧನ್ಗೆ, ಜನನಾಯಕನ್ಗೆ, ನಮ್ಮ ಯಜಮಾನ್ರಿಗೆ, ಸೂರ್ಯವಂಶನ್ಗೆ, ಸಾಹಸ ಡಾಕ್ಟರ್ ವಿಷ್ಣು ಮಹಾರಾಜ್ಗೆ.
ರಿಲೀಸ್ ಇದೆ, ಹಬ್ಬ ನಡೀತಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಹಬ್ಬ ಎಲ್ಲ ಚರಿತ್ರೆ ಜಾತ್ರೆ ಎಲ್ಲ ನಮ್ದೇ. ಒಂದ್ ಯಾರ್ ಸಪೋರ್ಟ್ ಇಲ್ದಂಗ ಈ ಜಾತ್ರೆ ಚರಿತ್ರೆ ಇದೇ ಪ್ರಸನ್ನ ಥಿಯೇಟರ್ ಅಲ್ಲಿ 25 ದಿವಸದಿಂದ ಹಾರ ಹಾಕಿದ್ವಿ ಅದೇ ಕಟೌಟ್ರಿಗೆ. ನಮ್ಮ ರೇವಾ ಆನಂದ್ ಅಣ್ಣ ಅವರೆಲ್ಲ ಸೇರಿ ಅದೇ ಮೂಡ್ಲುಪಾಳ್ಯ ಮಂಜುನಾಥ ಟೆಂಟ್ ಅಲ್ಲಿ ಅಂತೂ ಈ ಪ್ರಭುವನವರು ಈ ಟೀಮ್ ಎಲ್ಲ ಹಾರ ಹಾಕಿದ್ದೆ ಟೆಂಟ್ ಪೋಟ ಇಲ್ಲಿ ಅದೇ ಹವ ಈಗಲೂ ಐತೆ, ಅದು ಹಾಗೆ ಇರುತ್ತೆ. ದಾದಾ ಅಂದ್ರೆ ದಾದಾನೆ, ನಾವು ಯಾರಿಗೂ ಬೀಟ್ ಮಾಡಲ್ಲ, ಅವ್ರಿಗೆ ಅವರೇ ಸಾಟಿ, ನಮಗೆ ನಾವೇ ಸಾಟಿ ಅಭಿಮಾನಲ್ಲಿ. ಚರಿತ್ರ ಅಷ್ಟೇ, ನಮ್ಗೆಲ್ಲ ದಾದಾನೇ ಅಲ್ಲ. ಸಾಕ ಅಕ್ಕ ಇನ್ನ ಬೇಕು ಅಕ್ಕ ಅಕ್ಕ ಹೇಳ್ಬೋದು. ಅಕ್ಕ ಏನು ಇದೆ ಅಕ್ಕ ನಮ್ದು ಸೋತೋಸ್ಕರ ಅಕ್ಕ ಹಂಗಿ ಹಿಂಗ ಅಂತಲ್ಲ. ಅಕ್ಕ ಅಂದ್ರೆ ಇದು ಅಲ್ಲ ಅಂದಾಜು ಬೆಳೆಯೋದು ಇದು ಅಕ್ಕ ನಮ್ದು ಭಯ. 22ಕ್ಕೆ ಇವ್ ಮನೆ ಗ್ರೂಪ್ ಕಟೌಟ್ ಇಟ್ಟು ಹಾರ ಹಾಕ್ತಾವ್ರೆ. ಎಲ್ಲರೂ ಮನೆ ಮುಂದೆ ಬರ್ತಡೆಗೆ ಎಂಗೇಜ್ಮೆಂಟ್ ಗೆ ಫೋಟೋ ಇಕ್ತಾರೆ. ಮನೆ ಗ್ರೂಪ್ ಗೆ ಅಂತೂ ಅಂತ ನವರತ್ನ ಸಂಘ ಅಧ್ಯಕ್ಷರು ರವಿ, ಮೂಡ್ಲುಪಾಳ್ಯ ರವಿ, ದಪ್ಪ ರವಿ, ಸಣ್ಣ ರವಿ ಇವರೆಲ್ಲ ಸೇರಿ ಮನೆ ಗ್ರೂಪ್ ಮನೆ ಹೆಸರು ಇಟ್ಟು ಕಟೌಟ್ ಇಟ್ಟು ಹಾರ ಹಾಕ್ತಾರೆ 22ಕ್ಕೆ. ಅಂತ ಅಭಿಮಾನ ಅಂತ ಅಭಿಮಾನ ಯಾರಿಗೂ ಬರೋಣ, ಯಾರು ನೋಡಕ್ ಆಗಲ್ಲ. ಇಡೀ ವರ್ಲ್ಡ್ ಅಲ್ಲಿ ಯಾರು ಹುಟ್ಟಲ್ಲ, ಒಬ್ಬರೇ ಏಕೈಕ ವ್ಯಕ್ತಿ ಕೋಟಿಗೊಬ್ಬ ಅಷ್ಟೇ. ಕರ್ನಾಟಕದ ಸಾಹಸಿ ವಿಷ್ಣುವರ್ಧನ್ ಅಭಿಮಾನಿಗಳು, ಅದೇ ಅವರೇ ಚರಿತ್ರೆ. ಜಾತ್ರೆ ಚರಿತ್ರೆ ಎಲ್ಲ ಅವ್ರ ಇಷ್ಟರಲ್ಲೇ. ಹೇಳಿ. ಏನ್ ಮಾತಾಡಕೈತೆ ಅವ್ರ ಬಗ್ಗೆ? ದೇವ್ರು ಅವ್ರು ಏನ್ ಮಾತಾಡ್ತೀವಿ? ದೇವ್ರು ವಿಷ್ಣುವರ್ಧನ್ ಇಲ್ಲಿ ಆಲ್ಟ್ ಅಲ್ಲಿ ಕೊಂಡಿದೀವಿ ನಾವು. ಚಿಕ್ಕ ವಯಸ್ಸಿನವ್ರ ಅಭಿಮಾನಿ ನಾವು ವಿಷ್ಣುವರ್ಧನ್ಗೆ. 4 ವಾರನು ಬಂದು ನೋಡ್ತೀನಿ ನಾನು ಸಿನಿಮಾನ. 4 ವಾರ ಬಂದು ನೋಡ್ತೀವಿ ಸಿನಿಮಾ. ಎಷ್ಟು ಸರ್ ಸಿನಿಮಾ ನೋಡ್ತೀವಿ ನಾವು. ವಿಷ್ಣುವರ್ಧನ್ ಅಷ್ಟು ಅಭಿಮಾನಿಗಳು. ಯಜಮಾನ ಸಿನಿಮಾ ಬಂದಾಗಲೂ ಅದೇ ತರ ನೋಡುದು. ಇನ್ನು 25 ವರ್ಷ ಇದೇ ಕ್ರೇಜ್ ಇರುತ್ತೆ, ಇನ್ನು 100 ವರ್ಷ ಇದೇ ಕ್ರೇಜ್ ಇರುತ್ತೆ ವಿಷ್ಣುವರ್ಧನ್ ಅವ್ರಿಗೆ. ನಾವು ಪಕ್ಕ ಅಭಿಮಾನಿ ವಿಷ್ಣುವರ್ಧನ್ಗೆ. ಎಲ್ಲಾ ಸಿನಿಮಾ ಬಂಧನ ಇಂದ ಹಿಡಿದು ಕೈದಿ ಇಂದ ಹಿಡಿದು ಎಲ್ಲಾ ಸಿನಿಮಾ ನೋಡಿದೀವಿ ನಾವು. ಸೂಪರ್ ಹಿಟ್ ಸಿನಿಮಾಗಳು ಅವ್ರು ಕೊಟ್ಟಿರೋದು. ಶಾಂತವಾಗಿದ್ರು, ಶಾಂತಿ ಪ್ರಿಯ ಸಿನಿಮಾಗಳು ಕೊಟ್ಟಿರೋದು ಅವರು. ವಿಷ್ಣುವರ್ಧನ್ ಗ್ರೇಟ್. ವಿಷ್ಣುವರ್ಧನ್ ಇವತ್ತಿದ್ರೆ ಎಷ್ಟು ಖುಷಿಯಾಗಿರ್ತೀವಿ ಅಂದ್ರೆ ನಮ್ಗೆ ಗೊತ್ತು. ಅವ್ರಷ್ಟು ದೊಡ್ಡ ಅಭಿಮಾನಿ ನಾವು ವಿಷ್ಣುವರ್ಧನ್ಗೆ, ದೊಡ್ಡ ಫ್ಯಾನ್ ಅವ್ರಿಗೆ. ಇವಾಗ ಕೋಟಿಗೊಬ್ಬ ರಿಲೀಸ್ ಆಗಿದೆ, ಹಬ್ಬನೇ ನಡೀತಿದೆ. ದೊಡ್ಡ ಜಾತ್ರೆ ರೀ ಅವ್ರದ್ದು ಹಬ್ಬ, ದೊಡ್ಡ ಜಾತ್ರೆ ವಿಷ್ಣುವರ್ಧನ್ ಅವ್ರದ್ದು. ಎಷ್ಟು ಯಾವ್ದು ಮೂವಿ ರಿಲೀಸ್ ಆಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ? ಪೊಲೀಸ್ ದಾದಾ ಮತ್ತು ಸತ್ಯಂ ಶಿವಂ ಸುಂದರಂ ರಿಲೀಸ್ ಆಗ್ಬೇಕು ಅಂತ ಕಾಯ್ಕೊಂಡಿದ್ದೇವೆ. ಹಾಗೆ ಆಗುತ್ತೆ. ಇದಕ್ಕೂ ಅದಕ್ಕೂ ತುಂಬಾ ಇನ್ನೂ ಒಳ್ಳೆ ಜಾತ್ರೆ ನಡೀತದೆ. ಥ್ಯಾಂಕ್ ಯು. ಜೈ ವಿಷ್ಣು ದಾದಾ. ಥ್ಯಾಂಕ್ ಯು. ವಿಷ್ಣು ದಾದಾ ಒಂದ್ಸತಿ ಡೈಲಾಗ್ ಹೊಡೆದಿದ್ರು, ಅದನ್ನ ಇವತ್ ನೋಡ್ರೆ ನಿಜ ಅನಿಸ್ತಿದೆ. ಯಾಕಪ್ಪ ಅಂದ್ರೆ ಇದು ದುಡ್ಡು ಕೊಟ್ಟಿ ಗುಂಪು ಕಟ್ಟಿರೋ ಗ್ಯಾಂಗ್ ಅಲ್ಲ, ಪ್ರೀತಿ ಅಭಿಮಾನಕ್ಕೆ ಕಟ್ಟಿರೋ ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ಇವ್ರೊಬ್ರೇ ಸಾಮ್ರಾಟ್. ಇದಕ್ಕೆ ಕ್ರೌಡ್ ನೋಡ್ರೆ ಗೊತ್ತಾಗ್ತಾ ಇದೆ. ಅವ್ರ ಏನ್ ಹೇಳಿದ್ರು ಇವತ್ತು ಅವ್ರ ಅಭಿಮಾನಿಗಳು ನಡೆಸ್ಕೊಡ್ದವ್ರೆ. ಈ ಸಾಮ್ರಾಜ್ಯಕ್ಕೆ ಅವ್ರೊಬ್ರೇ ಸಾಮ್ರಾಟ್, ಯಾರು ಇಲ್ಲ. ವಿಷ್ಣು ದಾದಾ ಒಬ್ರೇ ಸಿಂಹ. ನೋಡ್ತೀರಾ ಸಿಂಹ? ಇಲ್ಲೇ ನೋಡ್ರಿ, ಈ ಸಿಂಹ ಕನ್ನಡ ಇಂಡಸ್ಟ್ರಿಗೆ ಒಬ್ರೇ ಸಿಂಹ, ಅದು ವಿಷ್ಣು ದಾದಾ ಅಷ್ಟೇ, ಇನ್ನೇನಿಲ್ಲ.